ಗೃಹಲಕ್ಷ್ಮಿ ಅನುದಾನದ ಹಣ ಬಿಡುಗಡೆಯಾಗಿರುವಂಥದ್ದು. ಅಂದರೆ ಇದು ಗೃಹಲಕ್ಷ್ಮಿಯವರಿಗಲ್ಲ, ಅದರ ಬದಲಾಗಿ ಆಯ್ಕೆ ಸಮಿತಿಯ ಸದಸ್ಯರಿಗೆ ರಾಜ್ಯದ 31 ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಕೌಂಟಿಗೆ ಈಗ ಸರ್ಕಾರ ಅನುದಾನವನ್ನು ಹಾಕಿರುವಂಥದ್ದು. ಈಗಾಗಲೇ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿಯವರಿಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ, ಅವರ ಖಾತೆಗೆ ಹಣವನ್ನು ಹಾಕಿಲ್ಲ ಅನ್ನುವಂತಹ ಆಕ್ರೋಶ ಸದ್ಯ ರಾಜ್ಯದಲ್ಲಿ ಹರಿದಾಡ್ತಿದೆ. ಈಗಾಗಲೇ ಗೃಹಲಕ್ಷ್ಮಿಯವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರ ಏನು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹಣ ಬಿಡುಗಡೆ ಮಾಡುತ್ತೆ, ಈಗ ಯಾಕೆ ಹಣವನ್ನು ಕೊಡ್ತಾ ಇಲ್ಲ ಅಂದರೆ ಗ್ಯಾರಂಟಿಯ ವಿರುದ್ಧ ಗೃಹಲಕ್ಷ್ಮಿಯವರು ಆಕ್ರೋಶವನ್ನು ಹೊರಹಾಕಿದ್ರು. ಅಂದರೆ ವ್ಯಕ್ತಪಡಿಸಿರೋ ಅವರ ಅಭಿಪ್ರಾಯವನ್ನು. ಅಂದರೆ ಇದು ಸರಿ ಇಲ್ಲ, ಹಾಕಿದರೆ ಒಂದೇ ಥರ ಹಾಕಬೇಕು, ಪ್ರತಿ ತಿಂಗಳು ಕೂಡ ಹಾಕಬೇಕು ಹಣವನ್ನು ಅನ್ನುವಂಥದ್ದು. ಸದ್ಯ ಈಗ ಏನೋ ಗೃಹಲಕ್ಷ್ಮಿಯವರಿಗಲ್ಲ, ಆದರೆ ಆಯ್ಕೆ ಸಮಿತಿಯ ಸದಸ್ಯರಿಗೆ ಲಕ್ ಹೊಡೆದಿದೆ ಅಂತಲೇ ಹೇಳ್ಬೋದು. ಸುಮಾರು ಬರೋಬ್ಬರಿ 18.75 ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಿದೆ. ಅಂದರೆ ಈ ಒಂದು ಏನು ಸರ್ಕಾರ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುತ್ತೆ. ಈ ಅನುಷ್ಠಾನ ಮಾಡಲಿಕ್ಕೆ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಈ ಸಮಿತಿಗೆ ಈಗ ಸದ್ಯ ರಾಜ್ಯದ 31 ಜಿಲ್ಲೆಯ ಆಯ್ಕೆ ಸಮಿತಿಯ ಅಕೌಂಟಿಗೆ ಏಕಕಾಲದಲ್ಲಿ 18.75 ಕೋಟಿ ಹಣವನ್ನು ಹಾಕಿರುವಂಥದ್ದು ಈಗ ಅಧಿಕಾರಿಗಳಿಗೆ ಖುಷಿ ತಂದಿರುವಂತಹ ವಿಚಾರ. ಅಧಿಕಾರಿಗಳಿಗೆ ಖುಷಿಯಾಗಿದೆ, ಆದರೆ ಗೃಹಲಕ್ಷ್ಮಿ ಅವರಿಗೆ ಸಂಕಟ ಅಂತ ಹೇಳ್ಬೋದು. ನಮ್ಮ ಸರ್ಕಾರ ನಮಗೆ ಏನು ತಂದಿರುವಂಥದ್ದು ಅಂದರೆ ಉಚಿತವಾದಂತಹ ಭಾಗ್ಯ ಅನ್ನುವಂಥದ್ದು, ನಮ್ಮ ಅಕೌಂಟಿಗೆ ನೀವು ಹಣ ಹಾಕಿಲ್ಲ, ಅಧಿಕಾರಿಗಳಿಗೆ ಹಣವನ್ನು ಹಾಕಿದ್ದೀರಾ ಅನ್ನುವಂಥ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ ಏನು ಜನವರಿ 2025 ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳು ಕೂಡ ಹಣವನ್ನು ಏನು ಗೃಹಲಕ್ಷ್ಮಿಯವರಿಗೆ ಹಾಕಿಲ್ಲ ಅನ್ನುವಂತಹ ಒಂದಷ್ಟು ಆಕ್ರೋಶ ಆರೋಪಗಳು ಕೇಳಿಬಂದಿತ್ತು. ಆದರೆ ಸರ್ಕಾರ ಈಗ ಆಯ್ಕೆ ಸಮಿತಿಯವರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದು ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಖುಷಿ ತಂದಿದೆ ಅಂತ ಹೇಳ್ಬೋದು. ಆದರೆ ಯಾವಾಗ ಸರ್ಕಾರದವರು ಈ ಗೃಹಲಕ್ಷ್ಮಿಯವರಿಗೆ ಹಣವನ್ನು ಹಾಕ್ತಾರೆ ಅನ್ನುವಂಥದ್ದನ್ನು ಗೃಹಲಕ್ಷ್ಮಿಯವರು ಮೊಬೈಲ್ನಲ್ಲಿ ಮೆಸೇಜ್ ನೋಡ್ತಾ ಇದ್ದಾರೆ, ಯಾವಾಗ ಬೀಳುತ್ತೆ ನಮ್ಮ ಖಾತೆಗೆ ಹಣ ಅನ್ನುವಂಥದ್ದು. ಏನಾಗುತ್ತೋ ಗೊತ್ತಿಲ್ಲ. ಸರ್ಕಾರ ಆಯ್ಕೆ ಸಮಿತಿಗಂತೂ ಕೂಡ ಹಣ ಬಿಡುಗಡೆ ಮಾಡಿಯಾಗಿದೆ. ಅಂದರೆ 18.75 ಕೋಟಿ ಏಕಕಾಲದಲ್ಲಿ ಆಯ್ಕೆ ಸಮಿತಿಗೆ ಈಗ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ಈ ಒಂದು ಗ್ಯಾರಂಟಿ ಸಮಿತಿಯ ಸದಸ್ಯರಿಗೆ ಸಂತೋಷ ತಂದಿದೆ ಅಂತಲೇ ಹೇಳ್ಬೋದು. ಇನ್ನು ಯಾವಾಗ ಗೃಹಲಕ್ಷ್ಮಿಯವರಿಗೆ ಹಣವನ್ನು ಹಾಕ್ತಾರೆ ಅನ್ನುವಂಥದ್ದು ಸದ್ಯ ಕಾದು ನೋಡಬೇಕಾಗಿದೆ.